ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದಂ ದೇವಂ ಸಿದ್ಧಾರೂಢಮಹಂ ಭಜೆ ಅಂಥೇಳಿ ಸಿದ್ಧಾರೂಢ ಮಹಾಸ್ವಾಮಿಗಳ ಸ್ಮರಣೆಯನ್ನು ಮಾಡೋದು. ಸಿದ್ಧಾರೂಢಪ್ಪವರು ಎಂಥ ದೊಡ್ಡ ವ್ಯಕ್ತಿತ್ವದ ಪರಮಾತ್ಮರು. ಚಿಕ್ಕ ವಯಸ್ಸಿನಲ್ಲಿ ಘನಾಮಹಿಮೆಯ ತೋರುತ್ತಲಿ ಬೆಳೆದ, ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ, ಅತ್ತರೆ ಆಟಕ್ಕೆ ಎಮ್ಮೆ ಅಡ್ಡಬರೆ ಸತ್ತು ಹೋಗಲೆಂದ, ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ, ಸತ್ತ ಎಮ್ಮೆಯ ಬದುಕಿಸಿದ, ವರಾಗುರುವಿನ ಶೋಧ ಮಾಡಲು ಹಿಡಿದು ಹೊರಟ ದಾರಿ, ಹಿರಿಯರೆನಿಸಿದ ಸೌಮ್ಯಭೀಮರು ತಿರುಗಿದ ಬಹುಬಾರಿ, ಶರೀರಕ್ಕೆ ಎಷ್ಟೇ ಕಷ್ಟ ಬಂದರೂ ಬಿಡಲಿಲ್ಲ ತನ್ನ ಗುರಿ, ಪರಮ ಸದ್ಗುರು ಗಜದಂಡ ಯೋಗಿಯ ಕಂಡನಾಥ ಹೋಗಿ ಅಲ್ಲಿ ವಿನಯದಿಂದ ಬಾಗಿ, ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ, ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ, ಮೇಲಾಗಿ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ, ಕಾಲ ಕಳೆಯದೆ ಗುರುವಿನಾಜ್ಞೆಯಂತೆ ದೇಶ ಸಂಚಾರಿಯಾದ, ಜಗದ ಉದ್ಧಾರಕ ನಡೆದ, ಒಳ್ಳೆಯ ತೀರ್ಥಕ್ಷೇತ್ರಗಳ ದರ್ಶನಗೈಯುತ್ತಾ, ಕಲ್ಲು ಮನಸ್ಸಿನ ಕೆಟ್ಟ ಜನರಿಗೆ ಸನ್ಮಾರ್ಗ ತೋರುತ್ತಾ, ಎಲ್ಲಿ ನೋಡಲೂ ನಮಃ ಶಿವಾಯ ಎಂಬ ಮಂತ್ರವ ಬೀರುತ್ತಾ, ಬಲ್ಲ ಮಹಾತ್ಮರ ಬಳಗದೊಂದಿಗೆ ನಿರುತದಲ್ಲಿ ಇರುತ್ತಾ, ಸತ್ಯಶಾಸ್ತ್ರವ ಹೇಳುತ್ತಾ, ಸಂಚಾರ ಮಾಡುತ್ತಾ ಗರಗದ ಶ್ರೀ ಮಡಿವಾಳ ಯೋಗಿಯ ಕಂಡ, ಹಂಚಿಕೆಯಿಂದಲೇ ಅವರ ಹತ್ತಿರನು ಭವದ ಊಟ ಉಂಡ, ಮುಂಚೆ ಹುಬ್ಬಳ್ಳಿ ಪಟ್ಟಣಕ್ಕೆ ಹೋಗಲು ಅಪ್ಪನೆ ಪಡ್ಕೊಂಡ, ಕೊಂಚ ಸಂಶಯ ಇಲ್ಲದೆಯಲ್ಲಿ ಸ್ಥಾನ ಹೂಡಿಕೊಂಡ, ದಿವ್ಯ ಕ್ಷೇತ್ರ ಮಾಡಿಕೊಂಡ, ಪಾಪಿ ಒಬ್ಬನು ಬೆಂಕಿ ತಲೆಯ ಮೇಲಿಟ್ಟರು ಸುಮ್ಮನಾದ, ಕೋಪವಿಲ್ಲದೆ ಶರೀರ ಕರ್ಮ ಇದು ಎಂದು ವರವ ನೀಡಿದ, ಆಪತ್ತು ಕಳೆದು ನಿನ್ನ ಮನೆಯಲ್ಲಿ ಸಿರಿಯು ಹೆಚ್ಚಲೆಂದ, ದೀಪದಂತೆ ಮೈ ಸುಟ್ಟುಕೊಂಡು ಜಗವೆಲ್ಲ ತಾ ಬೆಳಗಿದ, ಜಗದ ದಿವ್ಯ ಜ್ಯೋತಿಯಾದ, ಶರಣನಾದ ಕುತ್ತಪ್ಪನ ಮಗನ ರೋಗ ಕಳೆದು ಬಿಟ್ಟ, ಈರುಬಾಯಿಗೆ ಬಂದ ಯಮನ ಪಾಶ ಹರಿದು ಬಿಟ್ಟ, ಮುರುಕಿ ಬಾವಿ ಎಂಬ ಗ್ರಾಮದಲ್ಲಿ ಪ್ರತ್ಯಕ್ಷ ಬಟ್ಟಿ ಕೊಟ್ಟ, ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ, ಮೌನಯೋಗಿ ಗುರುನಾಥ ಆರೂಢರ ಸ್ಥಿತಿಗೆ ಕಾರಣನಾದ, ಜ್ಞಾನವ ನೀಡಿ ಕಬೀರದಾಸರ ಜೀವ ಭಾವನಲಿದ, ಆನಂದದಿಂದ ಅಕ್ಕಲಕೋಟೆಯ ಶರಣರಿಗೆ ಒಲಿದ, ಮಾನನಿಧಿ ಶಿವಪುತ್ರ ಸ್ವಾಮಿಗೆ ವಿದ್ಯೆಯ ಕರುಣಿಸಿದ, ಬ್ರಹ್ಮವಿದ್ಯೆಯ ಕರುಣಿಸಿದ, ತಿರುಕನಂತೆ ಕಂಡರು ಆತ ಮಹಾರಾಜ ಯೋಗಿಯಿದ್ದ, ತಿರುಕನಂತೆ ಕಂಡರು ಆತ ಮಹಾರಾಜ ಯೋಗಿಯಿದ್ದ, ಹರುಷದಲ್ಲಿ ಸರ್ವರನ್ನು ಸಮದೃಷ್ಟಿಲಿ ನೋಡಿದ್ದ, ಶರಣೆಂದೂ ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ, ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ, ಸ್ವಾಮಿ ಹಲವು ರೂಪ ತೊಟ್ಟ ಅಂಥೇಳಿ ಸಿದ್ಧಾರೂಢಪ್ಪನನ್ನು ಬಹಳ ಸುಂದರವಾಗಿ ಹಾಡಿ ಹೊಗಳಿದರು. ಸಿದ್ಧಾರೂಢಪ್ಪ ಲೋಕ ಸಂಚಾರ ಮಾಡಿ ಗುರುವಿನ ಆಜ್ಞೆ ಪಡ್ಕೊಂಡು ಆರೂಢ ಸ್ಥಿತಿ ಪ್ರಾಪ್ತ ಮಾಡಿಕೊಂಡು, ಮಡಿವಾಳೇಶ್ವರರಿಗೆ ಅಪ್ಪನೆ ಪಡ್ಕೊಂಡು ಹುಬ್ಬಳ್ಳಿಗೆ ಬಂದು ನೆಲೆಸಿ, ಅನೇಕ ಲೀಲೆಗಳನ್ನು ಮಾಡಿ ಹುಬ್ಬಳ್ಳಿಯನ್ನು ಭೂಕೈಲಾಸವನ್ನಾಗಿ ಮಾಡಿದರು. ಬಂದಂತಹ ಭಕ್ತರನ್ನು ಉದ್ಧರಿಸಿದರು. ಇವತ್ತಿನ ಮಠನೂ ಸಹಿತ ಸಿದ್ಧಾರೂಢಪ್ಪವರ ಈ ಒಂದು ಸ್ಥೂಲ ಶರೀರ ಮರೆಯಾಗಿರಬಹುದು, ಆದರೆ ಅವರ ಸೂಕ್ಷ್ಮ ಶರೀರ ಮಾತ್ರ 1000 ಪಟ್ಟು ಜಾಗ್ರವಾಗಿ ಅಖಂಡವಾಗಿ ಐತಿ. ಯಾರು ಎಲ್ಲೇ ಕುಂತರೂ ಸಹಿತ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸುವ ದಿವ್ಯ ಶಕ್ತಿ ಆ ಸಿದ್ಧಾರೂಢ ಅಪ್ಪನ ಆತ್ಮಶಕ್ತಿ.
ಅಂತಹ ಸದ್ಗುರು ರಾಜನನ್ನು ನಾವೆಲ್ಲರೂ ಸಹಿತ ಭಕ್ತಿಯಿಂದ ನಿತ್ಯವೂ ಸ್ಮರಣೆ ಮಾಡೋಣ. ಜೀವನದೊಳಗೆ ಕಷ್ಟನ ಬರಲಿ ಸುಖನ ಬರಲಿ, ಅದು ಆ ಅಜ್ಜನ ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡಿ ಆದಷ್ಟು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾವುದೇ ಮಹಾತ್ಮರಿದ್ರೂ ಸಹಿತ ಅವರೊಳಗೆ ಯಾವ ಭೇದ ಭಾವವನ್ನು ಮಾಡೋದು ಬೇಡ. ಅವರು ದೊಡ್ಡವರು, ಇವರು ಸಣ್ಣವರು, ಅವ್ರ ಹಂಗೆ ಇವ್ರ ಹಂಗೆ ಅನ್ನೋಕ್ಕಿಂತ ಎಲ್ಲ ಮಹಾತ್ಮರ ಜೀವನ ಚರಿತ್ರೆಗಳನ್ನು ಪ್ರಯತ್ನ ಮಾಡೋದು ತಿಳ್ಕೊಳ್ಳೋಕೆ, ಅವರ ಜೀವನದಲ್ಲಿ ಆದಂತಹ ಘಟನೆಗಳು, ಅವರ ಜೀವನದಲ್ಲಿ ಬೋಧಿಸಿದಂತಹ ಬೋಧನೆಗಳು ಯಾವ ಶಾಸ್ತ್ರ ವೇದ ಪುರಾಣಕ್ಕೆ ಕಮ್ಮಿ ಇಲ್ಲ. ಅದಕ್ಕಾಗಿ ಸರಳವಾಗಿ ಆ ಮಹಾತ್ಮರ ಜೀವನ ಚರಿತ್ರವನ್ನು ಆನಂದಿಸ್ಕೋತ ಹೋಗೋದಕ್ಕಿಂತ ದೊಡ್ಡ ಜ್ಞಾನ ಮತ್ತೊಂದಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯ. ನನ್ನ ಗುರುಗಳಾದಂತಹ ಹಠಯೋಗಿ ನಿಂದರಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದರು. ನೋಡಪ್ಪ, ವೇದ ಶಾಸ್ತ್ರ ಪುರಾಣ ಇವನ್ನೆಲ್ಲ ಹೇಳೋ ಮಂದಿ ಭಾಳ ಅದಾರಪ್ಪ. ಅದನ್ನು ಕೇಳಿ ಉದ್ಧಾರ ಆಗು. ನಿನ್ನ ಬಾಯಿನಿಂದ ಮಹಾತ್ಮರ ಜೀವನ ಚರಿತ್ರೆಗಳನ್ನು ಹೇಳು. ಭಾಳ ಚಲೋ ಅನ್ನಿಸ್ತೈತೋ. ನೀ ಹೇಳೋದು ಕೇಳಾಕತ್ರ ಕಣ್ಣು ಮುಂದೆ ಬಂದು ನಿಂತಂಗೆ ಆಕೈತೋ ಶ್ರೀಶೈಲ. ಅದು ಆ ಗುರುವಿನ ಕೃಪಾದೃಷ್ಟಿ. ನನ್ನ ಆಶೀರ್ವಾದ ನಿನಗೆ ಸಂಪೂರ್ಣ ಐತಿ ಅಂಥೇಳಿ ನನ್ನ ಗುರುಗಳಾದಂಥ ಕೆಳಗೇರಿಯ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದ ನನಗೆ ನೆನಪು ಬರ್ತೈತಿ. ಆ ಗುರುವಿನ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರೂಢ ಅಪ್ಪನ ಕುರಿತಾದ ಸುಂದರವಾದಂಥ ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು. ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಅಧ್ಯಯನ ಮಾಡಿದರು ಸಿದ್ಧಾರೂಢಪ್ಪನ ಕುರಿತು. ಈ ಒಂದು ಪುಸ್ತಕವನ್ನು ಬರೆಯುವಾಗ ಅವರು ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ, ಇದು ನಾ ಬರೆಯಕತ್ತಿಲ್ಲ, ನನ್ನೊಳಗಿದ್ದಂತಹ ಸಿದ್ಧಾರೂಢರ ದಿವ್ಯ ಚೈತನ್ಯನ ಬರೆಸಾಕತ್ತೈತಿ ಅಂಥೇಳಿ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಎಷ್ಟೋ ವರ್ಷ ಸಿದ್ಧಾರೂಢಪ್ಪನ ಭೇಟಿಯಾದಂತಹ ಹಿರಿಯರನ್ನು ಭೇಟಿಯಾಗಿ ಅವರು ಪ್ರತ್ಯಕ್ಷ ಕಂಡಂತಹ ವಿಷಯಗಳನ್ನು ಸಂಗ್ರಹ ಮಾಡಿ ಅವುಗಳನ್ನೆಲ್ಲ ಈ ಒಂದು ಪುಸ್ತಕದೊಳಗೆ ಪ್ರಕಟಪಡಿಸಿದರು ಪುಣ್ಯಾತ್ಮರಾದಂಥ ಮಲ್ಲಿಕಾರ್ಜುನ ಸಿಂದಗಿಯವರು. ಎಷ್ಟೋ ದಿವಸ ನಮ್ಮ ಮನೆಗೇನು ಬಂದ ಬಸಲಿಂಗಮ್ಮ ಸಾನಿಕೊಪ್ಪ ಅವ್ರ ಹತ್ರ ವಿಷಯಗಳನ್ನು ಕೇಳಿದ್ದು ನನಗೆ ಗೊತ್ತೈತಿ. ಬಹಳ ಸಾತ್ವಿಕ ಸ್ವಭಾವದವರು. ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಆರ್ಟ್ಸ್ ಕಾಲೇಜಿನೊಳಗೆ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದರು. ತಮ್ಮ ಕಾಯಕವನ್ನು ಮಾಡ್ಕೋತನ ಸದ್ಗುರು ಸಿದ್ಧಾರೂಢರನ್ನು ಮತ್ತು ಸದ್ಗುರು ಸಂತ ಶಿಶುನಾಳ ಶರೀಫರನ್ನು ವಿಶೇಷವಾಗಿ ಅಧ್ಯಯನ ಮಾಡಿದರು. ಅವರ ಜೀವನ ಚರಿತ್ರೆಗಳನ್ನು ಮತ್ತು ಸಂತ ಶಿಶುನಾಳ ಶರೀಫರ ಮೇಲಿನ PhD ಸಹಿತ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಂಥ ಪುಣ್ಯಾತ್ಮರು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು. ಅವರು ದೇಹ ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ರಚಿಸಿದಂಥ ಈ ಒಂದು ಪವಿತ್ರವಾದಂಥ ಪುಸ್ತಕ ಅಜರಾಮರವಾಗಿ ಉಳಿತು. ಅದಕ್ಕೆ ದೇಹ ಹೋಗಬಹುದು, ಆದರೆ ದೇಹ ಮಾಡಿದ ಕೆಲಸ ಮಾತ್ರ ಉಳಿತೈತಿ. ಅದಕ್ಕೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿಬಿಡಿ ಶಾಂತರೊಡನಾಡುವನ್ನವ್ರ ಹಂಗೆ ಸತ್ಸಂಗವನ್ನು ಮಾಡಿದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಈ ಸುಂದರವಾದಂಥ ಲೇಖನವನ್ನು ನಮಗೆ ನೀಡಿದರು. ಅವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸೋದು, ಇವತ್ತು ಈ ಪುಸ್ತಕವನ್ನು ಸಮಾಪ್ತಿ ಮಾಡೋದು. ಇದರೊಳಗೆ ಕೆಲವೊಂದು ವಿಷಯಗಳನ್ನು ಮತ್ತು ಕಡಿಕ ಹೇಳ್ತಾರೆ ಅವರು. ಏನಂದ್ರೆ, 1952-53ರಲ್ಲಿ ಗುಬ್ಬಿ ನಾಟಕ ಕಂಪನಿ ಹುಬ್ಬಳ್ಳಿಗೆ ಬಂದಿತ್ತು. ಆ ಕಂಪನಿಯವರು
ಆಡುತ್ತಿದ್ದ ಬಹು ಜನಪ್ರಿಯ ಸಾಹುಕಾರ್ ಎಂಬುವ ನಾಟಕದಲ್ಲಿ ಮುತ್ತುರಾಜ ಎಂಬುವರು ಮುಖ್ಯ ಪಾತ್ರಧಾರಿ ಆಗಿದ್ದರು. ತಮ್ಮ ಸಹಜ ಅಭಿನಯದಿಂದ ನಾಟಕ ಪ್ರೇಮಿಗಳ ಮನಸೂರೆಗೊಂಡಿದ್ದರು. ಸಿದ್ಧಾರೂಢರ ಮಠವು ಮುತ್ತುರಾಜರಿಗೆ ಮೆಚ್ಚುಗೆಯಾಯಿತು. ಅವರು ಅಲ್ಲಿಯೇ ಉಳಿಯಬೇಕೆಂದು ಇಚ್ಛೆಪಟ್ಟು ಪೂಜ್ಯರಾದ ಗೋವಿಂದ ಸ್ವಾಮಿಗಳನ್ನು ಕಂಡರು. ಗೋವಿಂದ ಸ್ವಾಮಿಗಳು ತಾವು ಇರುತ್ತಿದ್ದ ತಾರಾಮಹಲ್ನಲ್ಲಿ ಇರಲು ಅವಕಾಶ ಮಾಡಿದರು. ಮುತ್ತುರಾಜ ಹುಬ್ಬಳ್ಳಿಯಲ್ಲಿ ಮಠದಲ್ಲಿ ಇರುವಾಗ ಅವರಿಗೆ ಬೇಡರ ಕಣ್ಣಪ್ಪ ಚಲನಚಿತ್ರದಲ್ಲಿ ಕಣ್ಣಪ್ಪನ ಪಾತ್ರ ವಹಿಸುವ ಯೋಗ ಬಂತು. ಸಿದ್ಧಾರೂಢರ ಕೃಪಾದೃಷ್ಟಿ, ಗೋವಿಂದ ಮಹಾಸ್ವಾಮಿಗಳ ಆಶೀರ್ವಾದವನ್ನು ತಲೆಯಲ್ಲಿ ಧರಿಸಿ ಮುತ್ತುರಾಜ ಮದ್ರಾಸ್ ಸೇರಿದರು. ಚಿತ್ರ ಸಿದ್ಧವಾಯಿತು, ಬಿಡುಗಡೆಯಾಗಿ ಹೆಸರು ಮಾಡಿತು, ಕೀರ್ತಿಯನ್ನು ತಂದಿತು. ಹುಬ್ಬಳ್ಳಿಯಿಂದ ಹೋಗುವಾಗ ಕೇವಲ ಮುತ್ತುರಾಜ ಆಗಿದ್ದರೂ ತಿರುಗಿ ಬರುವಾಗ ಸಿನಿಮಾ ಸಾಮ್ರಾಜ್ಯದ ಸಾಮ್ರಾಟ ಡಾಕ್ಟರ್ ರಾಜ್ಕುಮಾರ್ ಆದರು. ಸಿದ್ಧಾರೂಢರ ಮಠದ ಪ್ರಸಾದ, ಆ ಗುರುವಿನ ನಲ್ನುಡಿ, ಆ ಪುಣ್ಯ ಭೂಮಿಯ ಆಸರೆಯಿಂದ ಆಕರ್ಷಿತರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿರುವವರೆಗೂ ಅದೇ ಶ್ರದ್ಧಾಭಕ್ತಿಯಿಂದ ಶ್ರೀಮಠಕ್ಕೆ ಬಂದು ಉಭಯ ಶ್ರೀಗಳ ಪಾದಕ್ಕೆ ಹನಿ ಮಣಿಯುತ್ತಿದ್ದರು ಅಂಥೇಳಿ ವಿಶೇಷವಾಗಿ ಹೇಳ್ತಾರೆ. ಸಿದ್ಧಾರೂಢ ಅಪ್ಪನ ಸನ್ನಿಧಾನದೊಳಗೆ ಗೋವಿಂದ ಮಹಾಸ್ವಾಮಿಗಳು ಮುತ್ತುರಾಜ್ ಅವರಿಗೆ ಇರಾಕ ಅವಕಾಶ ಮಾಡಿಕೊಟ್ಟಿದ್ದರು. ಆವಾಗನ ಅವರಿಗೆ ಬೇಡರ ಕಣ್ಣಪ್ಪ ಚಲನಚಿತ್ರದ ಮುಖ್ಯ ಪಾತ್ರ ವಹಿಸುವ ಒಂದು ಪುಣ್ಯ ಲಭ್ಯವಾಯಿತು. ಅದರಿಂದ ಜಗತ್ವಿಖ್ಯಾತರಾದರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಇರುವವರೆಗಿನೂ ಸಹಿತ ಸಿದ್ಧಾರೂಢ ಮಹಾಸ್ವಾಮಿಗಳ ಪರಮ ಭಕ್ತರಾಗಿದ್ದರವರು. ಅದೇ ರೀತಿಯಾಗಿ ಅವರ ಮಕ್ಕಳಾದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನೇ ಇರಬಹುದು, ನಮ್ಮೆಲ್ಲರ ಪುಣ್ಯದ ಕನ್ನಡದ ಪ್ರೀತಿಯ ಕಂದ ಪುನೀತ್ ರಾಜ್ಕುಮಾರ್ ಅವರನ್ನೇ ಇರಬಹುದು, ರಾಘವೇಂದ್ರ ರಾಜ್ಕುಮಾರ್ ಅವರನ್ನೇ ಇರಬಹುದು. ಅವರೆಲ್ಲರೂ ಸಹಿತ ಅಷ್ಟೇ ಭಕ್ತಿಯಿಂದ ಸಿದ್ಧಾರೂಢರ ಮಠಕ್ಕೆ ನಡ್ಕೊಳ್ಳೋದನ್ನು ಇವತ್ತಿನ ಮಠನೂ ಸಹಿತ ನಾವು ನೋಡಬಹುದು. ಗುರುನಾಥಾರೂಢಪ್ಪ ಅವ್ರ ಬಗ್ಗೆ ಹುಲಕೋಟೆಯ ರಾಮನಗೌಡರು ಬಹಳ ಕಾಳಜಿ ವಹಿಸ್ತಿದ್ದರು. ಯಾವಾಗಲೂ ಗುರುನಾಥಾರೂಢರ ಜೊತೆನೇ ಇರ್ತಿದ್ರು ಅವರು. ಆವಾಗ ಗುಗ್ಳಿ ಸಾಹೇಬ್ರು ಅಂಥೇಳಿ ಧಾರವಾಡದ ಜಿಲ್ಲಾ ನ್ಯಾಯಾಧೀಶರಾಗಿದ್ದರು. ಅವರು ಹುಲಕೋಟೆ ಏನು ರಾಮನಗೌಡರಿದ್ದರು ಅವರ ಪರಿಚಯಸ್ಥರಿದ್ದರು. ಆ ಸಮಯದೊಳಗೆ ಕೆಲವು ಜನ ಗುರುನಾಥಾರೂಢರನ್ನು ಹೊರಗೆ ಹಾಕಿದ್ರಂತ ಮಠ ಬಿಟ್ಟು. ಅವರು ಉಜ್ಜನ್ನವ್ರ ಮನೆ ಒಳಗನೆ ಇರ್ತಿದ್ರು, ಅಲ್ಲೇ ಪೂಜೆ ಎಲ್ಲ ನಡೀತಿದ್ವು. ಆ ಸಮಯದೊಳಗೆ ರಾಮನಗೌಡರು ಧಾರವಾಡದ ಗುಗ್ಳಿ ಸಾಹೇಬ್ರ ಮನೆಗೆ ಗುರುನಾಥಾರೂಢರನ್ನ ಸ್ವತಃ ತಾವ ಕರ್ಕೊಂಡು ಹೋಗ್ತಾರೆ. ಗುಗ್ಳಿ ಸಾಹೇಬರು ಗುರುನಾಥಾರೂಢರ ಪಾದ ಪೂಜೆ ಮಾಡುತ್ತಿದ್ದರು. ಆ ಸಮಯದೊಳಗೆ ಗುರುನಾಥಾರೂಢರ ಒಂದು ಕೃಪಾದೃಷ್ಟಿ, ಕಣ್ಣಿನ ಒಂದು ನೋಟ ಗುಗ್ಳಿ ಸಾಹೇಬ್ರ ಮೇಲೆ ಬಿತ್ತು. ಗುಗ್ಳಿ ಸಾಹೇಬರಿಗೆ ಅಚ್ಚರಿ ಆಯಿತು. ಆ ನೋಟ ಅವರ ಎಲ್ಲ ಬಗೆಯನ್ನು ಭೇದಿಸಿ ಅವರನ್ನು ದೂರ ಕರ್ಕೊಂಡು ಹೋದಂಗೆ ಆಗಿಬಿಡ್ತಂತ. ಹೊಸ ದಿಗಂತದ ಪರಿಚಯ ಆದಂಗೆ ಆಗಿಬಿಡ್ತು ಕೇವಲ ಆ ನೋಟದೊಳಗೆ. ಆವಾಗ ಗುಗ್ಳಿ ಸಾಹೇಬರು ಹೊರಗೆ ಬಂದು ಹೇಳಿದರು, ಮಾತನಾಡ್ತಿದ್ದರು ಸಹಿತ, ಗುರುನಾಥಾರೂಢರು ಮಾತು ಮನಗಳಿಂದ ತತ್ತ ಮೀರಿದ ಮಹಾದೇವರಾಗಿದ್ದಾರೆ. ಇಂತಹ ಭಗವಂತನನ್ನು ನೀವು ಮಠದೊಳಗೆ ಇಟ್ಕೊಂಡಿಲ್ಲ ಅಂದ್ರೆ ಆ ಹೇಸಿ ಬುದ್ಧಿಯ ಜನರಿಗೆ ತಿರಸ್ಕಾರ ಅಂತಂದಿದ್ರಂತ ನೋಡ್ರಿ. ಮುಂದೆ ಯಾರು ಆ ಗುರುನಾಥಾರೂಢರನ್ನು ಹೊರಗೆ ಹಾಕಿದ್ರು ಅವರು ಹೋಗಿ ಕ್ಷಮಾ ಬೇಡಿ ಅವರನ್ನು ಮಟ್ಟಕ್ಕೆ ಕರ್ಕೊಂಡು ಬಂದರು ಅಂತಹ ವಿಷಯವನ್ನು ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಯಾವಾಗ ಗುರುನಾಥಾರೂಢರು ಹೋದ್ರೆ ಆವಾಗ ದೊಡ್ಡ ಮಠ ಹಾಳು ಬಿದ್ದಂಗೆ ಆಗಿಬಿಟ್ಟಿತ್ತಂತ ನೋಡ್ರಿ. ಮತ್ತು ಹೊಳ್ಳಿ ಅವರನ್ನು ಕ್ಷಮಾ ಬೇಡಿ ಕರ್ಕೊಂಡು ಬಂದರು. ಮಠದೊಳಗೆ ಸಿದ್ಧಾರೂಢರ
ಜೀವಂತವಾಗಿದ್ದಾಗ ಏನು ಕಾರ್ಯಕ್ರಮಗಳು ನಡೆದು ವೇದಾಂತ ಪರಿಷತ್ತು ನಡೆದು ಮಹಾಮಂಡಲೇಶ್ವರ ಅಧಿವೇಶನಕ್ಕೆ ಬಂದರು. ಗುರುನಾಥಾರ್ಡರನ್ನು ಕಂಡು ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದರು. ಅವರ ಒಂದು ಸ್ಥಿತಿಯನ್ನು ನೋಡಿ ಬೆರಗಾದರು ಮಹಾಮಂಡಲೇಶ್ವರರು. ಅವರು ಒಂದು ಮಾತು ಹೇಳಿದ್ರಂತೂ, ಎಷ್ಟೋ ವರ್ಷಗಳ ಕಳೆದರೂ ಸಹಿತ ಹಲವಾರು ಸಾಧು ಸಂತರು ಗಂಗಾದಡದೊಳಗೆ ನಂಗಾಗಿ ಬಿದ್ದಾರೆ, ಎಷ್ಟೋ ವರ್ಷಗಳ ಪರ್ಯಂತರವಾಗಿ. ಆದರೂ ಸಹಿತ ಅವರಿಗೆ ಗುರುನಾಥಾರ್ಡರಿಗೆ ಪ್ರಾಪ್ತವಾದಂಥ ಸ್ಥಿತಿಯಲ್ಲಿಯ 1000ದೊಳಗಿನ ಒಂದು ಸಹಿತ ಅವರಿಗೆ ಪ್ರಾಪ್ತವಾಗಿಲ್ಲ. ಕುಬೇರನ ಐಶ್ವರ್ಯವನ್ನು ಅಣಕಿಸುವಂಥ ಈ ಐಶ್ವರ್ಯ, ದೇವತೆಗಳು ಅಸೂಯೆ ಪಡಬಹುದಾದಂಥ ಈ ಸ್ಥಾನಮಾನ, ಸಕಲ ಸೌಭಾಗ್ಯದ ಮಧ್ಯದಲ್ಲಿಯೂ ಸಹಿತ ಏನೂ ಗೊತ್ತಿಲ್ಲದ ಹೊರಂಗ ತ್ಯಾಗಬುದ್ಧಿಯಿಂದ ಇರುವಂಥ ಗುರುನಾಥರ ಸ್ಥಿತಿ ಯಾರಿಗೂ ಬರೋಕ್ಕೆ ಸಾಧ್ಯವಿಲ್ಲ. ಪದ್ಮಪತ್ರದ ಮೇಲಿನ ನೀರಿನ ಹನಿ ಇದ್ದಂಗೆ ಅದಾರ, ಇದ್ದು ಇಲ್ಲದಂಗೆ ಅದಾರ ಗುರುನಾಥರ್ಡ್ರು. ಹುಚ್ಚ ಹುಡುಗ ಗುರು ಕರುಣೆಯಿಂದ ನಿಚ್ಚಳನಾಗಿ ಎಚ್ಚರವಾಗಿದ್ದಾನಂತಂದ್ರಂತ. ಕಿಡಿಗೇಡಿಯಾದಂಥ ಒಬ್ಬ ಮಳ್ಳ ಹುಡುಗ ಮಹಾದೇವನನ್ನು ಆದ ಗುರುನಾಥರ್ಡ್ರ ಕೃಪೆಯಿಂದ ಅಂತೇಳಿ ಹಾಡಿ ಹೊಗಳಿದ್ರಂತ ನೋಡ್ರಿ. ಮತ್ತು ಯಾರ ಬಂದ ಸಿದ್ಧಾರೂಢಪ್ಪನ ಮುಂದೆ ನಿಂತರೂ ಸಹಿತ ಅವರ ಜನ್ಮ ಜನ್ಮಾಂತರದ ಆಗು ಹೋಗುಗಳನ್ನು ಸಿದ್ಧಾರೂಢರು ಕಣ್ತುಂಬ ನೋಡಿ ಹೇಳಿಬಿಡ್ತಿದ್ರಂತ ನೋಡ್ರಿ. ಆ ವ್ಯಕ್ತಿ ಹೆಂಗಿದ್ದ, ಅವನು ಏನಂತ ಹೇಳ್ಕಾರ ಎಲ್ಲ ಹೇಳಿಬಿಡ್ತಿದ್ರು. ಒಂದೊಂದು ಸಾರಿ ಭಕ್ತರ ಜೋಡಿ ಮಾತಾಡುವಾಗ ಸಿದ್ಧಾರೂಢರು ಹೇಳ್ತಿದ್ರಂತ, ಇವತ್ತು ಕಾಶಿ ವಿಶ್ವನಾಥನ ತಲೆ ಮ್ಯಾಲೆ ಈ ಹೂ ಏರಿಸಿದ್ರು ನೋಡಪ್ಪ, ಇವತ್ತು ಕಾಶಿ ವಿಶ್ವನಾಥನಿಗೆ ಈ ಅಭಿಷೇಕ ಮಾಡಿದ್ರು ನೋಡಪ್ಪ ಅಂತ ಹುಬ್ಬಳ್ಳಿ ಒಳಗನ ಕುಂತು ಕಾಶಿ ಒಳಗೆ ನಡೆಯುವಂತಹ ವಿದ್ಯಮಾನಗಳನ್ನು ಅವರು ವ್ಯಕ್ತಪಡಿಸ್ತಿದ್ರಂತೆ. ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರ ಗುರುಗಳಾದಂಥ ಡಾಕ್ಟರ್ ವಿ.ಕೆ. ಗೋಕಾಕ್ ಅವರು ಪರಮಪೂಜ್ಯ ಸಿದ್ಧಾರೂಢ ಮಹಾಸ್ವಾಮಿಗಳ ದರ್ಶನವನ್ನು ಪಡೆದಿದ್ದು ಅವರಿಗೆ ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ವಿಷಯವನ್ನು ಹೇಳಿದ್ರು ಅಂತ ಹೇಳಿಕಾರ ವಿಶೇಷವಾಗಿ ಹೇಳ್ತಾರೆ. ಮನಸೂರು ಮಲ್ಲೇಶಪ್ಪ ಸಣ್ಣ ವಯಸ್ಸಿನವರಿದ್ದರು. ಅವರಿಗೆ ಎಲ್ಲರೇ ಕೋಗಿಲೆ ಹಾಡಾಕತ್ತೈತಪ್ಪ ಅಂದ್ರೆ ಅಲ್ಲೇ ಹೋಗಿ ನಿಂತ ಆ ಧ್ವನಿ ಕೇಳಿ ಆನಂದ ಪಡ್ತಿದ್ರಂತ. ಬಳ್ಳಿ ಗಾಳಿಗೆ ಅಳಿಗಾಡಿದ ಸಪ್ಪಳು ಬಂತಂದ್ರೆ, ನದಿ ಹರಿಯುವಂಥ ಜೋಳು ಜೋರು ಸಪ್ಪಳು ಬಂತಂದ್ರೆ ಅದರೊಳಗೆ ಅವ್ರಿಗೆ ಸಂಗೀತನ ಕೇಳಿದಂಗೆ ಆಗಿಬಿಡ್ತಿತ್ತಂತ. ಮತ್ತು ಮೈ ನವಿರು ಹೇಳ್ತಿತ್ತಂತ ನೋಡ್ರಿ ಅವ್ರಿಗೆ. ಪ್ರತಿಯೊಂದರಲ್ಲಿಯೂ ಸಹಿತ ಗಾನ ಐತಿ, ಸಂಗೀತ ಐತಿ ಅಂತ ಹೇಳ್ತಾರೆ. ಸಂಗೀತ ಸರಸ್ವತಿಯನ್ನು ಆರಾಧನೆ ಮಾಡಿದಂಥ ಮನಸೂರು ಮಲ್ಲೇಶಪ್ಪನವರು, ಅವರಿಗೆ ವಿದ್ಯಾಭ್ಯಾಸ ಅಷ್ಟು ಹತ್ತಲಿಲ್ಲ. ಅವರ ನಾಟಕ ಕಂಪ್ನಿ ಒಳಗೆ ಹಾಡು ಅನ್ಕೊತ ಹೊಂಟರು. ಆವಾಗ ಅವರ ತಂದೆಯವರಿಗೆ, ಮನಸೂರು ಮಲ್ಲೇಶಪ್ಪನವರ ತಂದೆಯವರಿಗೆ ಬಹಳ ಕೆಟ್ಟ ಅನಿಸ್ತು. ಒಂದು ದಿವಸ ತಮ್ಮ ಮಗನನ್ನು ಸಿದ್ಧಾರೂಢರ ಹಂತಕ್ಕೆ ಕರ್ಕೊಂಡು ಬಂದರು. ಚಿಕ್ಕ ಬಾಲಕರಾಗಿದ್ದಂಥ ಮನಸೂರು ಮಲ್ಲೇಶಪ್ಪನವರನ್ನು ಒಂದು ದೃಷ್ಟಿಯಿಂದ ನೋಡಿದಂಥ ಸಿದ್ಧಾರೂಢರು ಒಂದು ಮಾತಂದ್ರಂತ, ಇವಾಗ ಈ ಶಾಲೆ ಹತ್ತದಿದ್ರೆ ಏನಾತೋ, ಸಂಗೀತ ಶಾಲೆ ಹತ್ತತೈತಿ, ಇವ ದೊಡ್ಡ ಸಂಗೀತಕಾರನಕ್ಕನ, ದೇಶದೊಳಗೆ ತನ್ನ ಹೆಸರು ಮಾಡ್ತಾನಪ್ಪ, ನಿನ್ನ ಹೆಸರನ್ನು ಅಜರಾಮರವಾಗಿ ಉಳಿಸ್ತಾನೆ ನಿನ್ನ ಮಗ, ಚಿಂತೆ ಮಾಡಬೇಡ ಅಂತ ಸಿದ್ಧಾರೂಢರು ಆಶೀರ್ವಾದ ಮಾಡಿದರು. ಆ ಆಶೀರ್ವಾದದ ಫಲವಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನಸೂರವರು ಸಂಗೀತ ಕ್ಷೇತ್ರದೊಳಗೆ, ಅದರೊಳಗೆ ಕರ್ನಾಟಕ ಸಂಗೀತದೊಳಗೆ ವಿಶೇಷವಾದಂತಹ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಸಿದ್ಧಾರೂಢಪ್ಪನನ್ನು ಕಾಣಬೇಕಂತೇಳಿ ಕೊಲ್ಲಾಪುರ, ಮಿರಜ್, ಸಾಂಗ್ಲಿ, ಚಿಲಕರಂಜಿ, ಸಾವಂತವಾಡಿ, ಕುರುಂದವಾಡ ಅನೇಕ ರಾಜಮನೆತನದವರು ಇವತ್ತಿನ ಮಠನೂ ಸಹಿತ ಸಿದ್ಧಾರೂಢಪ್ಪನ ಪರಮ ಭಕ್ತರಾಗಿದ್ದನ್ನು ಇಲ್ಲಿ ಲೇಖಕರು ವಿಶೇಷವಾಗಿ ಸ್ಮರಿಸ್ತಾರೆ. ಸೊಂಡೂರಿನ ದೊರೆಗಳಾಗಿದ್ದಂಥ ಮಾನ್ಯ
ಶ್ರೀ ಯಶವಂತರಾವ್ ಗೋರ್ಪಡೆ ಅವರನ್ನು ಭೇಟಿಯಾಗಿದ್ದರಂಥ ಒಂದು ಸಾರಿ ಮಲ್ಲಿಕಾರ್ಜುನ್ ಸಿಂದಗಿಯವರು. ಆವಾಗ ದೊರೆಗಳಾದಂಥ ಯಶವಂತರಾವ್ ಗೋರ್ಪಡೆ ಅವರು ಒಂದು ಮಾತಂದ್ರಂತ, ನನ್ನ ಜೀವನದೊಳಗೆ ಸಾಕಷ್ಟು ಪದಾರ್ಥಗಳನ್ನು ನಾ ಸ್ವೀಕಾರ ಮಾಡಿದ್ದೇನೆ, ಆದರೆ ಇವತ್ತಿನ ಮಠನೂ ಸಹಿತ ಸಿದ್ಧಾರೂಢರ ಮಠದೊಳಗೆ ಸಿಗುವಂಥ ಅಮಟಿ ಅಂದ್ರೆ ಸಾರಿನ ಒಂದು ರುಚಿಯನ್ನು ನಾ ಎಲ್ಲಿನೂ ಅನುಭವಿಸ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ಅಂಥೇಳಿ ಉದ್ಗಾರವನ್ನು ತೆಗೆದಿದ್ದರು ಅಂತ ಹೇಳ್ತಾರೆ. ಸಿದ್ಧಾರೂಢಪ್ಪ ಅವರು ತಮ್ಮ ಆತ್ಮಜ್ಞಾನದ ಬಲ ಹೆಂಗೆ ಭಕ್ತರೊಳಗೆ ಬಿತ್ತರಿಸ್ಬೇಕಂತ ಹೇಳಿಕಾರ ವಿಶೇಷವಾಗಿ ಅರಿತುಕೊಂಡಿದ್ದರು. ಸರ್ವಧರ್ಮ ಸಹಿಷ್ಣು ಆಗಿದ್ದರು. ಅನ್ನದಾನವನ್ನು, ಜ್ಞಾನದಾನಗಳನ್ನು ಭಕ್ತ ಕೋಟಿಗಳಿಗೆ ಹಂಚಿದರು. ಎಲ್ಲರೂ ಸಹಿತ ತಮ್ಮ ತಮ್ಮ ಮತ ಪಂಥ ಜಾತಿಗಳನ್ನು ಮರೆತು ಸಿದ್ಧಾರೂಢರನ್ನ ನಮ್ಮ ಆರಾಧ್ಯ ದೇವರು ಅಂತ ಹೇಳಿಕಾರ ನಂಬಿದ್ದನ್ನು ಇವತ್ತಿನ ಮಠನೂ ಸಹಿತ ನಾವು ನೋಡಬಹುದು. ಆ ಪರಮಾತ್ಮನ ದೇಹ ಮರಿಯಾಗಿ ಇಂದಿಗೆ ಎಷ್ಟೋ ವರ್ಷಗಳು ಕಳೆದವು. ಹುಬ್ಬಳ್ಳಿಯ ಸಿದ್ಧಾರೂಢರು ಜೀವಂತ ಜಾಗೃತ ದೇವರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಅವರು ಹೇಳಿದ್ದಾರೆ. ಸಿದ್ಧಾರೂಢರ ಕಾಯ ಅಡಗಿರಬಹುದು, ಕೀರ್ತಿಕಾಯ ಆ ದೇವರು ಇಂದಿಗೂ ನಂಬಿ ಬಂದಂತಹ ಭಕ್ತರನ್ನು ಉದ್ಧರಿಸುತ್ತಿದ್ದಾನೆ, ಪಾಪತಾಪಗಳನ್ನು ಪರಿಹರಿಸುತ್ತಿದ್ದಾನೆ. ಅವರ ಸ್ಥಾನ ಜೀವಂತ ಜಾಗೃತ ಸ್ಥಾನವಾಗಿದೆ ಅಂಥೇಳಿ ಸಿದ್ಧಾರೂಢಪ್ಪನವರ ಬಗ್ಗೆ ವಿಶೇಷವಾಗಿ ಲೇಖಕರು ಹೇಳ್ತಾರೆ. ಸದ್ಗುರು ಶ್ರೀ ಸಿದ್ಧಾರೂಢರು ದೇಹ ಧರಿಸಿದ್ದರು, ದೇಹ ಧರಿಸಿದ್ದಕ್ಕೆ ದೇಹ ಬಿಟ್ಟರು. ದೇಹ ಮರೆಯಾದರೂ ದೇಹಿಗೆ ನಷ್ಟವಿಲ್ಲ ತಾನೆ. ಆ ದೇವರು ಇದ್ದಾರೆ. ಅವರ ಚೈತನ್ಯ ತಪೋಶಕ್ತಿಗಳು ಶ್ರೀಮಠದ ಸುತ್ತಲಿನ ಕನಕನಗಳಲ್ಲಿ, ನೆಲದಲ್ಲಿ, ಜಲದಲ್ಲಿ, ಹವೆಯಲ್ಲಿ, ಅನ್ನದಲ್ಲಿ ತುಂಬಿ ಸೂಸುತ್ತಿದೆ. ನಂಬಿ ಕರೆದೊಡೆ ಆ ತಂದೆ ಓ ಎನ್ನುತ್ತಾರೆ. ನಾವು ಅವರನ್ನು ನಂಬಬೇಕು ಅಷ್ಟೇ. ಅವರನ್ನು ನಂಬದವರು ಕೆಟ್ಟರೆ ಕೆಟ್ಟಿರಬಹುದು, ನಂಬಿದವರ ಮಾತ್ರ ಇಂದಿಗೂ ತನಕ ಯಾರೂ ಕೆಟ್ಟಿಲ್ಲ, ಕೆಡುವುದೂ ಇಲ್ಲ. ಇದಕ್ಕೆ ಭಕ್ತನ ಮನಸ್ಸಾಕ್ಷಿ, ಶ್ರೀಮಠವೇ ಸಾಕ್ಷಿ. ಸಿದ್ಧಾರೂಢರು ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಲೋಕದ ದೇವದೇವತೆಗಳೆಲ್ಲರ ಶಕ್ತಿ ಸಮೂಹಗಳ ಮಹಾಕೇಂದ್ರವೇ ಆಗಿದ್ದರು. ಶಂಕರನ ಬೋಳೇತನ, ಬ್ರಹ್ಮನ ಬ್ರಹ್ಮತ್ವ, ಸರಸ್ವತಿಯ ವಿದ್ಯಾಪ್ರೌಢಿಮೆ, ಲಕ್ಷ್ಮಿಯ ಸಿರಿ ಸೌಭಾಗ್ಯ, ಧರಣಿಯ ಧಾರಣಶಕ್ತಿ, ಸೂರ್ಯನ ಪ್ರಖರತೆ, ಚಂದ್ರನ ಶಾಂತಿ, ಸಾಗರದ ಗಾಂಭೀರ್ಯತೆ, ಧರೆಯ ಧೈರ್ಯ, ಪೆಟ್ಟು ತಿಂದು ಫಲ ನೀಡುವ ವೃಕ್ಷಗುಣ, ಏಸುವಿನ ಕಾರುಣ್ಯ, ಬಸವಣ್ಣನವರ ಸಮತಾಭಾವ, ಪ್ರಭುದೇವರ ವೀರಭಕ್ತಿ, ಸಿದ್ದರಾಮನ ಕಾರ್ಯಕ್ಷಮತೆ, ರಾಮಕೃಷ್ಣರ ದೈವಿ ನಿರ್ಭರತೆಗಳು ಅವರಲ್ಲಿ ಮರುಹುಟ್ಟು ಪಡೆದಿದ್ದವು. ಅಧ್ಯಾತ್ಮದ ಹಾದಿಗೆ ಹಾದಿ ತೋರಿಸಿ ಬಾಳಿ ಬೀದಿಯ ತುಂಬ ಬೆಳಕು ಚೆಲ್ಲಿ ದೇವರೆನಿಸಿ ಮರೆಯಾದ ಅವರು ಮರಣವಿಲ್ಲದ ಮಹಾಂತರು. ಬನ್ನಿರಿ ಆ ಪರಮಾತ್ಮನ ಪವಿತ್ರ ಮಂದಿರಕ್ಕೆ. ಅದೋ ಅಲ್ಲಿ ಎಡೆಬಿಡದೆ ದಿನದ 24 ತಾಸು ಕೇಳಿಬರುವ ಶಿವನಾಮಸ್ಮರಣೆ ನಮ್ಮ ಎದೆಯಲ್ಲಿ ಭಗವಂತನ ಬೆಳಕನ್ನು ಬಿತ್ತಲಿ. ಇದೋ ಭಕ್ತರೆದೆಯಾಳದಿಂದ ಉಕ್ಕಿ ಬರುವ ಮಂಗಳಗೀತೆ ಆಲಿಸೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದೋಳರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ವೃಕ್ಷಾವಾಹನ ಶಂಕರ ನಾಮಾಚಾರವ ಮಾಡಿಸಿದಿ, ಗುರುವರ ಚಾರವ ಮಾಡಿಸಿದಿ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ.
ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ. ಚರಣ ಭಜಕರಾದುರಿತ ವೃಂದವಾ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ. ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಶಿಸಿದಿ ಗುರುವರ ನಿರುತದಿ ವಾಶಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದೋ ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. सकल साधु संत महाराज की जय. जय मंगलम जय नमः पार्वतीपते शिव हर 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 महादेव. ओम शांति शांति शांति.